ಕರಾವಳಿಯ ಗಂಡುಕಲೆ ಎಂದೇ ಪ್ರಸಿದ್ಧವಾದ ಯಕ್ಷಗಾನ 8 ತಿಂಗಳು ಸಾರ್ವಜನಿಕವಾಗಿ ಪ್ರದರ್ಶನವನ್ನು ಕಂಡರೆ ಮಳೆಗಾಲದಲ್ಲಿ ಯಕ್ಷಗಾನದ ಸಾರ್ವಜನಿಕ ಪ್ರದರ್ಶನ ನಡೆಯುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಬೈಂದೂರು ತಾಲೂಕಿನಲ್ಲಿ ಸತತ 8ನೇ ವರ್ಷದ ತಿರುಗಾಟದೊಂದಿಗೆ ಶ್ರೀ ಸೇನೇಶ್ವರ ಯಕ್ಷಗಾನ ವೈಭವ ಬೈಂದೂರು ವತಿಯಿಂದ ಮನೆ ಮನೆಗಳಲ್ಲಿ ಚಿಕ್ಕಮೇಳ ಯಕ್ಷಗಾನದ ಪ್ರದರ್ಶನವನ್ನು ಆರಂಭಿಸಿದ್ದಾರೆ. ಮನೆಯ ಚಾವಡಿಯೇ ರಂಗಸ್ಥಳ. ಗಣಪತಿ ಸ್ವಸ್ತಿಕದ ಮುಂದೆ ಯಕ್ಷಗಾನ ಪ್ರದರ್ಶನ ನಡೆಯುತ್ತದೆ. ಇಲ್ಲಿ ಮನೆಯ ಚಾವಡಿ ಅಥವಾ ನಡುಮನೆಯೇ ರಂಗಸ್ಥಳ. ಮನೆ ಮಂದಿಯೇ ಪ್ರೇಕ್ಷಕರು. ತಮ್ಮಿಂದಲೂ ದೇವರಿಗೊಂದು ಬೆಳಕಿನ ಸೇವೆ ಸಮರ್ಪಣೆಯಾಯಿತೆಂದು ಧನ್ಯತೆ ಅನುಭವಿಸುವ ಮನೆ ಮಂದಿಯು ಕಲಾವಿದರು ಪ್ರದರ್ಶಿಸಿದ ಯಕ್ಷಗಾನವನ್ನು ವೀಕ್ಷಿಸುತ್ತಾರೆ. ಕೇವಲ 4 ಅಥವಾ 5 ಜನ ಕಲಾವಿದರು ಮನೆ ಮನೆಗೆ ತೆರಳಿ ಅಲ್ಪ ಅವಧಿಯ ಯಕ್ಷಗಾನ ಸೇವೆ ಸಲ್ಲಿಸುತ್ತಾರೆ. ಈ ಮೂಲಕ ಮನೆ ಮಕ್ಕಳಿಗೆ ಯಕ್ಷಗಾನದ ಅರಿವು ಮೂಡಿಸುವ ಕಾರ್ಯವೂ ನಡೆಯುತ್ತದೆ. ಇದನ್ನು ಗೆಜ್ಜೆನಾದ ಸೇವೆ ಎಂದು ಕರೆಯಲಾಗುತ್ತದೆ. ಒಂದು ಊರಿನ ಹಲವು ಮನೆಗಳಿಗೆ ತೆರಳಿ ಚಿಕ್ಕ ಮೇಳ ಬರುವ ಸಮಯವನ್ನು ಮೊದಲೇ ತಿಳಿಸಲಾಗುತ್ತದೆ. ದಿನದಲ್ಲಿ ಸಂಜೆ 7ರಿಂದ ರಾತ್ರಿ 10ರ ತನಕ ಚಿಕ್ಕ ಮೇಳಗಳು ತಿರುಗಾಟ ನಡೆಸುತ್ತವೆ. ಮನೆಗೆ ಬಂದ ಕಲಾತಂಡವನ್ನು ಮನೆಯವರು ಸ್ವಾಗತಿಸುತ್ತಾರೆ. ಹೂ, ಹಣ್ಣು, ಅಕ್ಕಿ, ತೆಂಗಿನಕಾಯಿ ಮತ್ತು ದೀಪವನ್ನು ಇಟ್ಟು ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಯಾವುದಾದರೂ ಒಂದು ಪ್ರಸಂಗದ ಚಿಕ್ಕ ಭಾಗವನ್ನು ಮನೆಯಲ್ಲಿ ಪ್ರದರ್ಶಿಸುತ್ತಾರೆ. ಅರ್ಚಕರಾದ ಆನಂದಮೂರ್ತಿ ಹೆಬ್ಬಾರ್ ಅವರು ಮಾತನಾಡಿ ಈ ವಿಶೇಷ ಆಚರಣೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಒಂದೆಡೆ ಕಲಾವಿದರ ಜೀವನ ನಿರ್ವಹಣೆ, ಇನ್ನೊಂದೆಡೆ ಕಲಾ ಸೇವೆ, ಹೀಗೆ ಚಿಕ್ಕ ಮೇಳ ಮಳೆಗಾಲದಲ್ಲೂ ಯಕ್ಷಗಾನದ ಕಂಪನ್ನು ಮನೆ ಮನೆಗೆ ಪಸರಿಸುತ್ತದೆ. ಈ ಮೂಲಕ ಮಕ್ಕಳಿಗೆ, ಮನೆ ಮಂದಿಗೆ ಮನೋರಂಜನೆಯನ್ನು ಒದಗಿಸಿ ಯಕ್ಷಕಲೆಗೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಿದೆ ಚಿಕ್ಕಮೇಳ. ಕೊಟ್ಟಂತ ಹಣವನ್ನು ತಿರುಗಿಸಿ ಕೂಡ ಪ್ರಯತ್ನ ನಮ್ಮಿಂದ ಆಗ್ಬೇಕಲ್ಲ. ಅಷ್ಟೊಂದು ಹಣ ಎಲ್ಲಿಂದ ತರುವುದು ಹೇಳು? ಅದಕ್ಕಾಗಿ ಚಿಂತಿಸುವ ಅಗತ್ಯ ಇಲ್ಲ. ಮುಂದೆ ನಾನು ತಿರುಮಲೆಯಲ್ಲಿ ತಿಮ್ಮಪ್ಪನಾಗಿ ನಿಲ್ಲಲಿಕ್ಕಿದ್ದೇನೆ. ಬರುವಂತ ತಂಡ 8 ವರ್ಷದಿಂದ ತಿರುಗಾಟ ಮಾಡ್ತಾಯಿದೆ. ಬೈಂದೂರು ಪರಿಸರ ಹಾಗೂ ಬೈಂದೂರು ತಾಲೂಕಿನ ಎಲ್ಲ ಕಡೆ ನಾವು ಹೋಗ್ತಾ ಇರ್ತೀವಿ. ಇದೀಗ ನಮ್ಮದು 8ನೇ ವರ್ಷ ಪ್ರಾರಂಭ ಮಾಡ್ತಾಯಿದ್ದೀವಿ. ನಮ್ಮೊಟ್ಟಿಗೆ ಭಾಗವತರು, ಶಂಕರ ಭಾಗವತರು ಮತ್ತು ನಾನು ಒಟ್ಟು ಸೇರಿ ಒಂದು ತಂಡ ರಚನೆ ಮಾಡಿ ಎಲ್ಲ ಒಟ್ಟು ಪ್ರತಿ ಮನೆಗೂ ಹೋಗಿ ಪ್ರತಿ ಸಂಜೆ ಒಂದು ಮನೆಯಲ್ಲಿ ಸಾಧಾರಣ ಒಂದು 15 ನಿಮಿಷಗಳ ಕಾಲ ಈ ಪ್ರಸಂಗವನ್ನು, ಪೌರಾಣಿಕ ಪ್ರಸಂಗ, ರಾಮಾಯಣ, ಮಹಾಭಾರತ, ಗರುಡ ಪುರಾಣ ಇಂಥ ಸಣ್ಣ ಪುಟ್ಟ ಪೌರಾಣಿಕ ಪ್ರಸಂಗದ ಆಯ್ದ ಭಾಗಗಳನ್ನು ಗದ್ಯರೂಪಕವೂ ಪದ್ಯರೂಪಕವಾಗಿ ನಾವು ಪ್ರದರ್ಶನ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಭಾಗವತರಾಗಿ ಶಂಕರ ಗೋಳಿಹೊಳೆ, ಪ್ರದೀಪ್ ನಾರ್ಕಳಿ, ರತ್ನಾಕರ ಗೌಡು, ಮದ್ದಳೆಯಲ್ಲಿ ಈಶ್ವರ ಭಂಡಾರಿ, ಗುಣವಂತ, ಬಾಲಕೃಷ್ಣ ಎನ್, ಚೆಂಡೆಯಲ್ಲಿ ಚೌಡನ ಆಚಾರ್ಯ ಬೆಳ್ಳಾಲ ಮತ್ತು ಆದಿತ್ಯ ಆಚಾರ್ಯ ಸೇನಾಪುರ, ಸ್ತ್ರೀ ವೇಷದಲ್ಲಿ ಸಂತೋಷ್ ಹೆಮ್ಮಾಡಿ ಮತ್ತು ಪ್ರಕಾಶ್ ಕೊಡ್ಡಾಡಿ, ಪುರುಷ ವೇಷದಲ್ಲಿ ಅನಂತ ಕುಣಬಿ ಹಾಗೂ ಗಣೇಶ್ ಕೆರಾಡಿ ಸಹಕರಿಸಿದ್ದಾರೆ. ಜೆಬಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.